ಈ ಒಂದು ವಿಡಿಯೋಗೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅನ್ನೋದು ನನಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಯ್ ಎವ್ರಿವನ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರ್ತೀರಾ. ನಾವಿವತ್ತು ಬೆಳಗ್ಗೆ ಎದ್ದು ಎಲ್ಲಿ ಹೋದ್ವಿ ಅಂತ ಹೇಳಿದರೆ, ಬೆಳಗ್ಗೆ ಒಂದು 10 ಕಿಲೋಮೀಟ್ರ್ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡೆ. 10 ಕಿಲೋಮೀಟ್ರ್ ಆಗಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ 2 ಕಿಲೋಮೀಟ್ರಿಗೆ ಸುಸ್ತಾಗ್ಬಿಟ್ಟೆ. ಓಡಿ 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 ಕೊನೆಗೂ ಸುಸ್ತಾಗ್ಬಿಟ್ಟೆ. ಅದೊಂದು ಹತ್ರ ಆ ಕಾಲದಲ್ಲಿ ಅತಿ ಹೆಚ್ಚು ಬಳಸ್ತಾ ಇದ್ದಿದ್ದು ಟೊಮೊಟೊ ಮತ್ತು ಒಂದು ಕಾಶಿ ಹಣ್ಣು ಅಂತ ನಮ್ಮ ಕಡೆ. ಈ ಟೊಮೊಟೊ ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟು ಮತ್ತು ಆರೋಗ್ಯ. ಇದು ನಾಟಿ, ಪ್ಯೂರ್ ನಾಟಿ. ಈ ಕಾಶಿ ಹಣ್ಣು ಅಂತ ಕರೀತಾರೆ. ಇದನ್ನು ತಿನ್ಕೊಂಡು ಹಾಗೆ ಒಂದು ಬೆಟ್ಟದ ಕಡೆ ಹೊರಟೆ. ಬೆಟ್ಟದಲ್ಲಿ ಕುತ್ಕೊಂಡು ಒಂದು ಪರಿಸರನ ಸವಿಯುತ್ತಾ ಒಂದು ಸಾಕಾಗಿತ್ತು. ಒಂದು ಪರಿಸರದಲ್ಲಿ ಎಂಜಾಯ್ ಮಾಡಿಕೊಂಡು ಅಲ್ಲೇ ಟಿಫನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಟಿಫನ್ ತಂದಿದ್ರು. ಆ ಟಿಫನ್ನ ತಿನ್ಕೊಂಡು ಈ ಒಂದು ಕಾಡಲ್ಲಿ ಬೆಟ್ಟದ ಮೇಲೆ ಯಾವುದಾದ್ರೂ ಪ್ರಾಣಿಗಳು ಕಾಣಿಸುತ್ತೆ ನಾವು ನೋಡೋಣ ಅಂತ ಹೇಳ್ಬಿಟ್ಟು ಬೆಟ್ಟದ ತುದಿಯಲ್ಲಿ ಕುತ್ಕೊಂಡು ನಿಂತ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಕಾಲ ಕಳ್ಕೊಂಡು ಹಾಗೆ ಮತ್ತೆ ವಾಕ್ ಮಾಡ್ಕೊಂಡು ಬಂದ್ವಿ. ಈ ಗಿಡ ಭೀಮನ ಕಡ್ಡಿ ಅಂತಾರ. ಇದು ಕುಡಿದ್ರೆ ಬೇರ್ನ ಸ್ವಲ್ಪ ನೀರಲ್ಲಿ ಕುದಿಸ್ಬಿಟ್ಟು ಕುಡಿದ್ರೆ ಸಿಕ್ಕಾಪಟ್ಟೆ ಒಳ್ಳೆಯದು ಆರೋಗ್ಯಕ್ಕೆ. ಭೀಮನ ಕಡ್ಡಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನು ನಾನು ಮನೇಲಿ ತಂದ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಸ್ವಲ್ಪ ಹೊತ್ತು ಆರಿಸ್ಬಿಟ್ಟು ಕುಡಿದೆ. ತುಂಬ ಹೆಲ್ತಿಯಾಗಿತ್ತು. ಹಾಗೆ ನಾನು ನಮ್ಮಮ್ಮ ಒಟ್ಟು ಒಂದು ಗ್ರೂಪ್ ಪ್ರವೇಶ ಇತ್ತು ಇಂಡ್ಲವಾಡಿಯಲ್ಲಿ. ಆ ಗ್ರೂಪ್ ಪ್ರವೇಶ ಮುಗಿಸ್ಕೊಂಡು ನಾವು ಮನೆಗೆ ಹಿಂತಿರುಗಿದ್ವಿ. ಇದೇ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.